ಲೇಸ್ ಅವರಿಗೆ ಮಗ ಎಲ್ಲರೂ ಬರ್ಬೇಕು ನಾವು ಇರೋರು ನಾವ್ ಎಲ್ಲಿ ನಿಲ್ಸಾರ ಅಲ್ಲಿ ನಿಲ್ಸ್ಕೋಬೇಕು. ಹೋಗು ನೀವೇನಕ್ಕೆ ನಾವೆಲ್ಲಾನು ಕರ್ಕೊಂಡ್ಬರ್ಬೇಕು. ಲಾಸ್ಟಲ್ಲಿ ಇದ್ದಿ ಯಾರಂದಿಲ್ಲ ನಮ್ ರೆಸ್ಪಾನ್ಸ್. ನಾವು ಬೇಗ ನೀನ್ ಆ ಕಡೆ ಹೋಗ್ತೀವಿ. ಅವ್ರ ಹಾರ್ನ್ ಹೊಡಿತಾರೆ ನೋಡು, ಅವ್ರ ಹಾರ್ನ್ ಹೊಡಿತಾರೆ. ಇಲ್ಲಿಗೆ ಹೋಗಿದ್ಯಾ ನೀನು? ಇಲ್ಲಿ ನಾಮಚಿಲ್ಮೆಗೆ ಇಲ್ಲಿ ಸೀತೆಗೆ ಬಾಯಾರಿಕೆ ಆದಾಗ ರಾಮ ಬಾಣದಲ್ಲಿ ಹೊಡೆದಿದ್ದಂತೆ ನೆಲಕ್ಕೆ, ಅವಾಗ ನೀರ್ ಬಂದಿರೋದು ಅಲ್ಲಿಂದ. ಏನೇನಾಯ್ತು ಇವತ್ತಿಗೆ ಹೋಗ್ತಾರ ಕೇಳು. ಎಲ್ಲಿಂದ ಆಂಟಿಗಳು ನಾವು ಲಾಸ್ಟ್ ಟೈಮ್ ನಾವು ಬಂದಾಗ ಫೋಟೋ ತೆಗೆಸ್ಕೊಂಡಿದ್ವಿ. ಹಂಗೆ ಹೋಗಿ ಕಾಲಿಂದ ಸೌಂಡ್ ಬರ್ತದೆ. ಎಲ್ಲು ಎಂತಾನೆ ಅದು ಇವನು ಊರಲ್ಲೇ ಮುಂದೆ ಹೋಗ್ತಾರ ಅವರು. ಅದು ನೋಡಿ ಇನ್ವೆಂಟರ್ ನೋಡಿ ಯಾವುದು ಅವ್ರದ ಏನು ನಮಗ್ ಬೈತಾರಲ್ಲ. ಸರ್ಜದಾಗ ಸಿಗಾಕೊಂಡು ಪಕ್ಕ ಬೈಸ್ಕೊಳ್ಳೋದ, ಬೇಗ ಹೋಗ್ಬೇಕು. ನಾನು ಪ್ರೀ ವೆಡ್ಡಿಂಗ್ ಇರಲ್ಲ, ಫುಲ್ಲು ಗೌನೆಲ್ಲ ಹಾಕೊಂಡಿರ್ತಾರೆ. ಫುಲ್ಲು ದೊಡ್ಡ ಗೌನು ಎಲ್ಲ ಹಾಕೊಂಡಿರ್ತಾರೆ ಪ್ರೀ ವೆಡ್ಡಿಂಗ್ಗೆ. ಶುದ್ಧ ಗೌನು ಸರಿ. ಅಲ್ಲ, ಈಗೇನು ಮಾತು ಇಂಟ್ರೊಡಕ್ಷನ್ ಕೊಡ್ತೇನೆ. ನೀನೇನು ಇಂಟ್ರೊಡಕ್ಷನ್ ಕೊಡ್ತೀವಿ ನಾವು. ಮಾತಾಡು, ಅದು ಕೊಟ್ಟೆ ಗೀತೆ ಅಂತೆಲ್ಲ ಹೇಳು. ಹಾಕು ಈ ಕಡೆ
ಈಗ ನಾನು ಒಂದು ಲಿಸ್ಟ್ ಮಾಡಿದ್ದೀನಿ ಕರ್ನಾಟಕದಲ್ಲಿ ಯಾವ್ಯಾವ ಟ್ರೆಕ್ಕಿಂಗ್ ಪ್ಲೇಸ್ ಎಲ್ಲ. ಟ್ರೆಕ್ಕಿಂಗ್ ಪ್ಲೇಸ್ ಎಲ್ಲ PDF ಮಾಡಿದ್ದೀನಿ. ಯಾವ್ದ್ಯಾವುದು ಲಿಸ್ಟ್ ಇದೆ, ಅದರಲ್ಲಿ ಯಾವ್ದ್ಯಾವ್ದು ಫಿನಿಶ್ ಮಾಡಿದ್ದೀವಿ, ಯಾವ್ದ್ಯಾವುದು ಎಲ್ಲ ಫುಲ್ ಡೀಟೇಲು. ಅಂದರೆ ಇದು ಐಟಿನರಿ ಅಂತಾರೆ. ಎಲ್ಲೋ ಟ್ರಾವೆಲ್ ಹೋಗೋ ಪ್ಲ್ಯಾನ್ ಮಾಡ್ತೀವಲ್ಲ ಅದನ್ನು ಐಟಿನರಿ ಅಂತಾರೆ, ಸರಿನಾ? ಸೊ ಕರ್ನಾಟಕದಲ್ಲಿರೋ ಟ್ರೆಕ್ಕಿಂಗ್ ಸ್ಪಾಟ್ಸ್ ಎಲ್ಲ ಐಟಿನರಿ ಮಾಡಿದ್ದೀನಿ ನಾನು. ಅದರಲ್ಲಿ ಒಂದು ಅರ್ಧ ಕಂಪ್ಲೀಟ್ ಮಾಡಿದ್ದೀನಿ, ಇನ್ನು ಅರ್ಧ ಚೆನ್ನಾಗಿರೋವಿದೆ, ಇನ್ನು ಮಿಕ್ಕಿದವು ಅಷ್ಟೊಂದು ಚೆನ್ನಾಗಿಲ್ಲ, ಸುಮ್ಮನೆ ಹೆಸರಿದ್ದಾವೆ ಅಲ್ಲಿ. ಅದೆಲ್ಲ ಡೀಟೇಲ್ಡಲ್ಲಿ ಇದು ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಗೋಕ್ಕೆ ಎಷ್ಟು ದಿವಸ, ಬರೋಕ್ಕೆ ಎಷ್ಟು ದಿವಸ, ಅಲ್ಲೆಷ್ಟು ದಿವಸ, ಆಮೇಲೆ ಎಷ್ಟು ದೂರ ಟ್ರಾವೆಲು, ಸರಿನಾ? ಆ ಥರ ಎಲ್ಲ ಮಾಡಿದ್ದೀನಿ. ಅದರಲ್ಲಿ ಒಂದೊಂದಾಗಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀವಿ. ಕಣ್ಣಿಗೆ ಚುಚ್ಬಿಡು ನೀನು ಅಕ್ಕಲ್ಲಿ, ಒಳಗಡೆ ಹಾಕೋ, ಅದು ಕೂರುತ್ತೆ ನೋಡೋಕ್ಕೆ. ಮಾಡಿದ್ರೆ ಹೋಗುತ್ತಷ್ಟೇ ಹೊರ್ರನಿಗೆ. ಈಗ ಕೂತ್ಕೊಂಡು ನೋಡು. ಈ ಬೈಕಲ್ಲಿ ನಾವು ಲದಾಖ್ ಎಲ್ಲ ಸುತ್ಬಿಟ್ಟಿದ್ದೀವಿ. ಅಂದರೆ ಅದು ಬೇರೆ ಬೈಕು, ಸೇಮ್ ಥಂಡರ್ ಬರ್ಡೇನೆ, ಬಟ್ ಬೇರೆದು. ಹಿಂದೆ ಬರ್ತಾವೆ, ನಡೀರಿ ನೀವು, ಸ್ಪೀಡಾಗಿ ನಡೀರಿ ನೀವು, ನಿಮ್ಮ ಹಿಂದೆನೇ ಇರ್ತೀವಿ ನಾವು ಸ್ಟ್ರೀಕಲ್ಲಿ ಹೆಂಗೆ ಹೋಗಿದ್ವು ಅವತ್ತು. ನನ್ನ ಪೆಪ್ಪ ಐತಲ್ಲ, ಪೆಪ್ಪು, ಅದು ಹಳೆ ಪೆಪ್ಪದು, ಅದು ತಗೊಂಡು ಒಂದು 12 years ಆಗಿರಬೇಕು, ಸರಿನಾ? ಅದು ಹೆಂಗೆ ಗೊತ್ತಾ, ಫುಲ್ಲು ವೆಯ್ಟ್ಲೆಸ್ಟು, ಟಾರ್ಕ್ ಜಾಸ್ತಿ, ಹಿಂಗೆ ಹೊತ್ಕೊಂಡ್ರೆ ಜರ್ರ ನಂಗೆ ಟೈರ್ ತಿರುಗುತ್ತೆ. ಸೊ ಅದು ಒಳ್ಳೆ ಡರ್ಟ್ ಬೈಕ್ ಫೀಲಿಂಗ್ ಬರುತ್ತೆ. ಬಾರಲ್ಲ, ನಡೀರಲ್ಲ. ಯಾಕಪ್ಪ, ನಾನು ಯಾವ್ಯಾವ ಟ್ರೆಕ್ಕಿಂಗ್ ಹೋಗಿದ್ದೀನಿ ಗೊತ್ತಾ? ಕುಮಾರ ಪರ್ವತ ಗೊತ್ತಾ? ಇದು ಕುಕ್ಕೆ ಅಂತ ಇದೆಯಲ್ಲ ಬೆಟ್ಟ, ಅದೇ ಅದೋಗಿದ್ದೀನಿ. ಕುದುರೆಮುಖ ಹೋಗಿದ್ದೀನಿ. ಆಮೇಲೆ ಅವೆರಡೆ ಹೋಗಿರೋದು. ಫಸ್ಟು ಧರ್ಮಸ್ಥಳಕ್ಕೆ ಹೋಗೋಣ. ಇಲ್ಲಿಂದ ಚಿಕ್ಕಮಂಗ್ಳೂರು, ಧರ್ಮಸ್ಥಳ ಚಿಕ್ಕಮಂಗ್ಳೂರಲ್ಲಿ ತಾನೇ ಇರೋದು. ಅಲ್ಲಿಂದ ಕುಕ್ಕೆ ಇಲ್ಲ, ಕುಕ್ಕೆ ದೂರ ಆಗುತ್ತೆ, ಕುಕ್ಕೆ ಬೇರೆ ರೂಟು. ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಸಾಕು ಫಸ್ಟು. ಆಮೇಲೆ ಮಂಗಳೂರು. ಇದೆಲ್ಲ ಒಂದೇ ರೂಟ್ ಅಲ್ವಾ? ಬಟ್ ಅಂದರೆ ಅಲ್ಲಿಂದ 150 ಕಿಲೋಮೀಟ್ರ್ ಇದೆ ಚಿಕ್ಕಮಂಗ್ಳೂರಿಂದ ಕುಕ್ಕೆ ಅಲ್ಲ, ಮಂಗಳೂರು. ಇಲ್ಲಿಂದ ರೋಡ್ ಚೆನ್ನಾಗಿಲ್ಲ, ನಿಧಾನಕ್ಕೆ ಹೋಗ್ಬೇಕು.
ಮಚ್ಚ ಈ ಕಾರ್ ಏನ್ ಸೆಕ್ಸಿ ಗಾಡಿ ಅಂದ್ರೆ ಕ್ರೂಸ್ ತಾನೇ ಅದು ಕ್ರೂಸು ಲೋ ನಮ್ ಚಿಕ್ಕಮ್ಮ ಅವರೇ ಅಲ್ಲಿ ದುಬೈನಲ್ಲಿ ಅವರೇ ಅವ್ರ ಹತ್ರ ಡಾಜ್ ಇದೆ ಡಾಜ್ ಇದೆ ಆಡಿ A8 ಇದೆ ಆಮೇಲೆ ಡುಕಾಟಿದು ಮಾನ್ಸ್ಟರ್ ಇದೆಯಲ್ಲ ಗೊತ್ತಾ ಡುಕಾಟಿ ಮಾನ್ಸ್ಟರು ಅದಿದೆ ಈ ದುಬೈನಲ್ಲಿದ್ರೆ ಅವ್ರೇನು ಹೇಳ್ತಾರೆ ಗೊತ್ತಾ ಏನಕ್ಕೆ ಅಷ್ಟೊಂದು ಕಾಸ್ಟ್ಲಿ ಇರೋ ಕಾರ್ ತಗೊಂಡಂತ ಅಲ್ಲಿ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಎಲ್ಲ ಗಾಡಿನೂ ಫುಲ್ ಸ್ಪೀಡಾಗಿ ಹೋಗ್ತಿರ್ತಾವಂತೆ ಅದು ಸ್ಲೋ ಹೋದ್ರೂ ಟಿಕೆಟ್ ಅಂತೆ ಅಂದರೆ ಫೈನು ಅದಕ್ಕೆ ಆ ರೋಡಲ್ಲಿ ಎಷ್ಟು ಸ್ಪೀಡ್ ಲಿಮಿಟ್ ಹೋಗ್ಬೇಕಂತ ಫಿಕ್ಸ್ ಇರುತ್ತೆ ಅದರಲ್ಲೇ ಹೋಗ್ಬೇಕು ಅದಕ್ಕಿಂತ ಜಾಸ್ತಿನೂ ಹೋಗಿಲ್ಲ ಕಮ್ಮಿನೂ ಹೋಗಿಲ್ಲ ಆ ಥರ ಇಲ್ಲಿ ಇಂಡಿಯಾನಲ್ಲಿ ಹೈ ಲಿಮಿಟ್ ಇರುತ್ತೆ ತಾನೆ ಈಗ 60 ಮೇಲೆ ಹೋಗಿಲ್ಲ ಅಂತ ಇರುತ್ತೆ ಅಲ್ವಾ ಯಪ್ಪ ಈ ಕೋತಿ ಮರಿ ನೋಡು ಅಲ್ಲಿ ಆ ಥರ 80 ಮತ್ತೆ 120 ಮಧ್ಯದಲ್ಲಿ ಇರ್ಬೇಕಂತ 80 ಕೆಳಗಡೆ ಹೋಗಂಗಿಲ್ಲ 80 ಕೆಳಗೆ ಹೋದ ತಕ್ಷಣ ಒಂದು 500 ಮೀಟ್ರಲ್ಲೇ ಪೊಲೀಸ್ ಎಲ್ಲ ನಿಂತಿರ್ತಾರೆ ಮೆಸೇಜ್ ಬರುತ್ತೆ ಸರಿ ಆದ್ರೂ ನಿಲ್ಲಿಲ್ಲ ಅಂದ್ರೆ ಪೊಲೀಸ್ ಎಲ್ಲ ಕಡೆ ನಿಂತಿರ್ತಾರೆ ಮಾರುತಿ ಅಲ್ವಾ ಹಿಂಗೆ ತಾನೆ ಅವತ್ತು ಹಿಂಗೆ ತಾನೆ ಅದು ತುಮಕೂರ್ದು ಫುಲ್ ಫೇಮಸ್ ಹೋಟೆಲ್ ಅಷ್ಟು ತುಮಕೂರ್ದು ಫೇಮಸ್ ಹೋಟೆಲ್ ಫುಲ್ ಅಷ್ಟು ಸಕ್ಕತ್ತಾಗಿದೆ ಊಟ ಅಂದರೆ ವೆಜ್ ಅದು ಜಾಗ ಸ್ಕೂಲ್ ಕಟ್ಬಿಟ್ಟೋದು ರೂಟ್ ಗೊತ್ತಾ ಫುಟ್ ಬ್ಯಾಗು ಅಲ್ಲೇ ಅವ್ರಿಬ್ರು ಹೇಳಿದ್ರೆ ಮುಂದೆ ಹೋಗ್ರಿ ಅಂತ ಹೋಗೇ ಬಿಟ್ಟವ್ರೆ ಪವರೇ ಇಲ್ಲ ಗೊತ್ತಿಲ್ಲ ಓ ಎಲ್ಲೋ ಕಲರಾ ಅದೇ ಏನು ದಾರಿನ ಇದೇ ಕಡೆ ಗೊತ್ತು ಬಾರೋ ನನಗೆ ಗೊತ್ತಿರೋದು ಅವ್ರು ನಾವು ನೋಡಿ ಬರ್ತಾರೆ ಅವ್ರು ಬರ್ಬೇಕಲ್ಲ ಈಗ ಹೆಂಗಂದ್ರೆ ಕೋವಿಡ್ ಇತ್ತಲ್ಲ ಕೋವಿಡ್ ಬಗ್ಗೆ ಅವೇರ್ನೆಸ್ ಹೇಳಕ್ಕೆ ಆರ್ಮಿದು ಮೆಡಿಕಲ್ ಕೋರ್ ಇರುತ್ತಲ್ಲ ಅದರಿಂದ 32 ಜನ ಸೆಲೆಕ್ಟ್ ಮಾಡಿದ್ರು ಫುಲ್ ಇಂಡಿಯಾದಿಂದ ಅವ್ರಿಗೆ ಜಾವಾ ಬೈಕ್ ಕೊಟ್ಟಿದ್ರು ಜಾವಾ ಓ ಅವ್ರಿಗೆ ಬೈಕ್ ಟ್ರಿಪ್ಪು ಫುಲ್ ನಾರ್ತ್ ಈಸ್ಟ್ ಫುಲ್ಲು ಈ ಕಡೆ ಬೆಂಗಾಲಿಂದ ಕೋಲ್ಕತ್ತಾ ಡೆಲ್ಲಿಯಿಂದ ಕೋಲ್ಕತ್ತಾ ಹೋಗಿ ಫುಲ್ ಬಾರ್ಡರಿಂದ ಹೋಗಿದ್ರು ತಿರ್ಗಾ ಡೆಲ್ಲಿಗೆ ಅದೆಷ್ಟು ಒಂದು 9 ಇಲ್ಲ 10,000 ಕಿಲೋಮೀಟ್ರು ರೈಡು ಅದ್ರಲ್ಲಿ ನಮ್ಮ ಅಪ್ಪ ಸೆಲೆಕ್ಟ್ ಆಗಿದ್ರು
ಅಪ್ಪ ಕಾಲ್ ಮಾಡಿದಾಗ ಅವ್ರದ್ದು ಫೋಟೋ ಬಂದಿತ್ತಲ್ಲ, ಅದು ಅಲ್ಲಿಂದನೇ. ಟ್ಯಾಂಕ್ ಬ್ಯಾಗು, ಸ್ಯಾಡಲ್ ಬ್ಯಾಗು, ಆಮೇಲೆ ಗಾರ್ಡು. ಆ ಥರ ಅದು ಇದು ಸ್ಯಾಡಲ್ ಬ್ಯಾಗ್ ಇರಲಿಲ್ಲ, ಅಂದರೆ ಮೌಂಟ್ ಇರಲಿಲ್ಲ, ಡಬ್ಬ ಇರಲಿಲ್ಲ ಕಣೋ. ಟಾಪ್ ಬಾಕ್ಸ್ ಕೊಟ್ಟಿರಲಿಲ್ಲ. ಅಂದರೆ ಅಷ್ಟೊಂದು ಐಫೈ ಅಲ್ಲ, ಡೀಸೆಂಟು. ಪೆಟ್ರೋಲ್ ಎಲ್ಲ ಅವ್ರದ್ದೇ, ತಿಂಡಿ ಊಟ ಎಲ್ಲ ಅವ್ರದ್ದೇ, ಬೈಕ್ ಎಲ್ಲ ಸ್ಪಾನ್ಸರ್ ಅವ್ರದ್ದೇ, ಜಾಕೆಟ್ ಎಲ್ಲ ಅವ್ರದ್ದೇ. ಸೊ ಈಗ ಅದೆಲ್ಲ ಗ್ಲೌಸ್ ಕಳೆದೋಗಿದೆ. ಗ್ಲೌಸ್ ಸಕ್ಕತ್ತಾಗಿತ್ತು, ಅದು ಕೈ 600 ಅದು ಕಳೆದೋಯ್ತು. ಸ್ಯಾಡಲ್ ಬ್ಯಾಗು ಕಳೆದೋಯ್ತು. ಈಗ ಚಿತ್ರದಲ್ಲಿ ಅವ್ರು ಹೋಗಿದ್ರಲ್ಲ ಅವಾಗಲೇ. ಈಗ ಏನಿದೆ ಅಂದರೆ ಹೆಲ್ಮೆಟ್ ಇದೆ SSGದು. ಅದು ಹೆಂಗಿದೆ ಗೊತ್ತಾ, ನಮ್ಮದು ದಪ್ಪ ಐತೆ, ಮಾಡ್ಯುಲರ್ ಹೆಲ್ಮೆಟು, ಓಪನ್ ಮಾಡ್ಬೋದು. ಇಷ್ಟು 2.5 kg ಹೆಲ್ಮೆಟ್ ಐತೆ ಅದು. ಅವ್ರಿಗೆ ಫಾಲೋ ಮಾಡಕ್ಕೆ ಇಲ್ಲೇ ತಾನೇ ಲೆಫ್ಟು. ನೋಡು, ಚೆನ್ನಾಗಿದೆ. ಎಲ್ಲೋ ಇದ್ರ ನೋಡಿದ್ದೆ, ಬಿಲ್ ಬೋರ್ಡಲ್ಲಿ ನೋಡಿದ್ದೆ ಅದು. ಫುಲ್ಲು ಇಂಗ್ಲೀಷ್ ಮೀಡಿಯಂ. ಮುಂಚೆ ಫುಲ್ ಮಟ್ಕೊಂಡಿತ್ತು, ಅಂದರೆ ಒಂದು 7 ವರ್ಷ ಮೇಲೆ ಫುಲ್ಲು ನಾರ್ಮಲ್ಲು ಹೈಸ್ಕೂಲ್ ನೋಡಿದ್ದಿಲ್ಲ ಆ ಥರ ಇತ್ತು. ಅದಾದ್ಮೇಲೆ ಫುಲ್ ಸಿಂಥೆಟಿಕ್ ಟ್ರ್ಯಾಕ್ ಹಾಕಿ ಸಕ್ಕತ್ತಾಗಿ ಮಾಡಿದ್ದಾರೆ. ನಾನು ಬೈಕ್ ಓಡಿಸಿಲ್ಲ, ಈಗ ಒಂದು 3-4 ತಿಂಗಳಿಂದ ಓಡಿಸಿರೋದು ಅಷ್ಟೇ. 10th 11th 12th ಅಲ್ಲಿ ಬೈಕ್ ಮನೇಲೇ ಇತ್ತು, ಅಪ್ಪನ ಹತ್ರ ಇರಲಿಲ್ಲ, ಸರಿನಾ.
ಆದ್ರೂ ಓಡಿಸಿಲ್ಲ ಬೈಕು. ನಂದು ಇನ್ನೊಂದು ಎಲೆಕ್ಟ್ರಿಕ್ ಸ್ಕೂಟಿ ಇತ್ತು, ನಂಬರ್ ಪ್ಲೇಟ್ ಇಲ್ಲದೆ ಇರೋದು ಎಲೆಕ್ಟ್ರಿಕ್ ಸ್ಕೂಟಿ ಇತ್ತು, ಅದನ್ನೇ ತಗೊಂಡು ಹೋಗ್ತಿದ್ದೆ. ಅದಿತ್ತು, ಸೈಕಲ್ ಇತ್ತು, ಎಲ್ಲೋ ಹೋಗಿರೋ. ಸಾಕು.